ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಕಾಣುವ ಜಗತ್ತೇ ದೇವರು, ಈ ದೇಹವೇ ದೇವರು. ಇದು ಭೃಗುಮುನಿಗಾದ ಮೊದಲ ಸಾಕ್ಷಾತ್ಕಾರ. ಇಲ್ಲಿ ದೇವರಲ್ಲದುದು ಯಾವುದೂ ಇಲ್ಲ, ಎಲ್ಲವೂ ದೇವರು, ಕಾಣುವುದೆಲ್ಲವೂ ದೇವರು. ಆದರೆ ಇಲ್ಲಿ ಕಾಣುವುದು ಮಾತ್ರ ಅಲ್ಲ, ಕಾಣುವುದರ ಆಚೆಗೆ ಕಾಣದೇ ಇರೋದು ಏನೋ ಇದೆ ಅನ್ನೋ ಅಲ್ಲಿಗೆ ಭೃಗುವಿನ ತಪಸ್ಸು ಮುಂದುವರಿಯಿತು. ಇದೆಲ್ಲ ಚೆನ್ನಾಗಿದೆ, ಇದೆಲ್ಲ ದೇವರೇ ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಭಗವಂತ. ನಿಲ್ಲೋಕ್ಕೂ ನೆಲ, ಕುಡಿಯೋಕ್ಕೆ ನೀರು, ಉಸಿರಾಡೋಕ್ಕೆ ಗಾಳಿ, ಇರುವುದಕ್ಕೆ ಅವಕಾಶ, ಎಲ್ಲವನ್ನೂ ಮಾಡಿಕೊಟ್ಟಿದ್ದಾನೆ. ಆದರೆ ಇದಿಷ್ಟೇ ಅಲ್ಲ, ಇದ್ರ ಆಚೆಗೆ ಇನ್ನೇನೋ ಇದೆ, ಇದರೊಳಗೆ ಇನ್ನೇನೋ ಇದೆ, ಅದು ಬೇಕು, ಅದನ್ನು ತಿಳಿಬೇಕು. ಹಾಗಾಗಿ ಮತ್ತೆ ತಂದೆ ಬಳಿಗೆ ಹೋಗಿ ಹೇಳಿದಂತೆ, ನನಗೆ ಜಗತ್ತೇ ಬ್ರಹ್ಮ ಅಂತ ಅನ್ನಿಸ್ತು, ಆದರೆ ತೃಪ್ತಿ ಆಗಲಿಲ್ಲ, ಇನ್ನೇನೋ ಇರಬೇಕು, ಹೇಳೋದೇನಂತ. ಕಾಣುವ ಜಗತ್ತಿನ ಹಿಂದೆ ಕಾಣದಿರೋದೇನೋ ಇರಬೇಕು. ಇದು ಮೊದಲನೇ ಪರದೆ ಅಂತ ಅನಿಸ್ತಾ ಇದೆ ನನಗೆ. ಈ ನಾಟಕ ಕಂಪ್ನಿಗಳಲ್ಲಿ ನಾಟಕದ ಸುಮಾರು ಪರದೆಗಳಿರ್ತವೆ. ಒಂದು ಪರದೆ ತೆಗೆದ್ರೆ ಇನ್ನೊಂದು ಪರದೆ ಇರ್ತದೆ ಹಿಂದ್ಗಡೆ, ಅದು ತೆಗೆದ್ರೆ ಮತ್ತೊಂದು ಪರದೆ. ಅವ್ರಿಗೆ ಭಾಳ ಸುಲಭ. ರಸ್ತೆ ಬೇಕಾದ್ರೆ ರಸ್ತೆ, ಅರಮನೆ ಬೇಕಾದ್ರೆ ಅರಮನೆ. ಎಲ್ಲಿ ಮಕ್ಕಳೆಲ್ಲ ನೋಡಿಲ್ಲ ಬಹುಶಃ ಅದನ್ನು, ಟಿ ವಿ ಬಂದಮೇಲೆ ಅದೆಲ್ಲ ಸಂಹಾರ ಹೋಯ್ತು ಇದೆಲ್ಲ. ಆದರೆ ನಾವು 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 ನೋಡಿದ್ದೆ ಭಾಳ ಕಡಿಮೆ, ನಮ್ಮ ಚಿಕ್ಕ ವಯಸ್ಸಲ್ಲೇ ಕಡಿಮೆ ಆಗಿಬಿಟ್ಟಿತ್ತು. ಅದು ಪರದೆಗಳೇ ಅವರದ್ದು ಆಸ್ತಿ, ಈ ನಾಟಕ ಕಂಪ್ನಿಯವರದ್ದು. ಹಾಗೆಲ್ಲಕ್ಕೂ ಒಂದು ಪರದೆಗಳು ಅಂತ. ಈ ರಸ್ತೆಗೆ ಒಂದು ಪರದೆ, ರಸ್ತೆ ಚಿತ್ರ ಇರುತ್ತೆ ಪರದೆಯಲ್ಲಿ, ಅದು ಮುಂದೆ ನಿಂತ್ಕೊಂಡು ಮಾತಾಡೋಕೆ ಮಾಡಿದರೆ ರಸ್ತೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ಅರಮನೆಗೊಂದು ಪರದೆ ಇರುತ್ತೆ, ಅರಮನೆ ಚಿತ್ರ ಇರೋದು, ಅಲ್ಲಿ ನಿಂತ್ಕೊಂಡು ಮಾತಾಡೋಕೆ ಮಾಡಿದರೆ ಅರಮನೆ ಸೀನ್ ಅದು ಅಂತ, ಅರಮನೆ ವಿಷಯ ಅಂತ ಅರ್ಥ. ಕಾಡಿನ ಬಗ್ಗೆ ಒಂದು ಪರದೆ, ಒಂದು ಈ ಥರ ಕೆಲವಾರು ಪರದೆಗಳು ಅಂತ. ಹಾಗಾಗಿ ನಾವು ಅವತ್ತು ನಿಮಗೆ ಆ ಉದಾಹರಣೆ ಹೇಳಿದ್ದು. ಇಲ್ಲಿ ಹೋಗಿ ನಾಟಕ ಕಂಪ್ನಿಯಲ್ಲಿ ಒಂದು ಸೇವೆ ಕೇಳಿತ್ತು ಅಂತ, ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿತ್ತು. ಆದರೆ ಮಾಲೀಕರು ಹೆದರ್ಕೊಂಡ್ರು ಅಂತ, ನಿಂಗೆ ಸೇವೆ ಕೊಡ್ಬೋದು, ಆದರೆ ನಿಂಗೆ ಮಾಡೋಕ್ಕೆ ಬರೋ ಸೇವೆ ನಮಗೆ ತುಂಬ ಕಾಸ್ಟ್ಲಿ ಆಗ್ಬೋದು ಅಂತ. ಅದಕ್ಕೆ ಮಾಡೋಕ್ಕೆ ಬರೋ ಸೇವೆ ಅಂದರೆ ಈ ಪರದೆ ಬಟ್ಟೆನೆಲ್ಲ ಕಚ್ಚಿ ತಿನ್ನೋದು, ಅದಕ್ಕೆ ಮಾಡೋಕ್ಕೆ ಬರೋಂಥ ಸೇವೆ. ನೀನು ಈ ಕಡೆಯಲ್ಲಿ ಬರದೇ ಇದ್ದರೆ ಅದೇ ನೀನು ಮಾಡೋ ಸೇವೆ ಅಂತ, ನೀವು ಬೇರೆ ಎಲ್ಲರೂ ಹೋಗು ಅಂತ ಹೇಳಿದ್ರಂತೆ ಅವರು. ಹಾಗೆ ಆ ಪರದೆಗಳ ಹಾಗೆ, ನಾಟಕ ಕಂಪನಿಯ ಆ ನಾಟಕದ ಪರದೆಗಳ ಹಾಗೆ ಸುಮಾರು ಪರದೆಗಳಿದೆ ಇಲ್ಲಿ. ಆ ಮೊದಲನೇ ಪರದೆ ಕಾಣ ಪ್ರಪಂಚ, ಅದ್ರ ಆ ಕಡೆಗೆ ಇನ್ನೇನೋ ಇದೆ, ಅದ್ರ ಆ ಕಡೆಗೆ ಮತ್ತೇನೋ ಇದೆ, ಅದ್ರ ಆ ಕಡೆಗೆ ಇನ್ನೇನೋ ಇದೆ. ಹಲವಾರು ಪರದೆಗಳ ಆ ಕಡೆಗೆ ಪರಮ ಸತ್ಯ ಇದೆ. ಆವರಿಗಿನದೆಲ್ಲವೂ ಸತ್ಯವೇ, ಆದರೆ ಕೊನೆಯದು ಪರಮ ಸತ್ಯ. ಮೊದಲ ಸಾಕ್ಷಾತ್ಕಾರ ಅನ್ನವೇ ದೇವರು, ಅನ್ನದಿಂದಲೇ ಬದುಕು. ಮತ್ತೆ ತಪಸ್ ಮಾಡ್ತಾನೆ. ತಪಸ್ ಮಾಡಿದಾಗ ಅವನಿಗೆ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್. ಅವನಿಗೇನು ಅನಿಸ್ತು ಮತ್ತೆ ತಪಸ್ ಮಾಡಿದಾಗ ಅಂದರೆ, ಇಲ್ಲ, ಅನ್ನಕ್ಕಿಂತ ಆಚೆಗೆ ಇನ್ನೇನೋ ಇದೆ. ಇನ್ನೇನೋ ಇದಿಲ್ಲ, ಅದಕ್ಕೇನು ಹೆಸರು? ಶಕ್ತಿ ಅಂತ, ಎನರ್ಜಿ. ಈಗ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದಕ್ಕೆಲ್ಲ ಸರಿ ಮ್ಯಾಟರ್ ಅಂತ ಹೆಸರು. ಅದರೊಳಗೆ ಎನರ್ಜಿ ಇದೆ ಅಂತ. ಆ ಮ್ಯಾಟರ್ ಅಂದರೆ ಎನರ್ಜಿ ಇರುತ್ತೆ. ಎನರ್ಜಿ ಇದೆಯಾ ಮಕ್ಕಳೇ? ಎನರ್ಜೆಟಿಕ್ ಅದೇನೋ ಟಿ ವಿಲಿ ಬರ್ತದಲ್ಲ, ಅದು ಕುಡಿದ್ಬಿಟ್ರೆ ಎನರ್ಜಿ ಅಂತ ಕೊಡಲಿ ಅಂತ. ಹಾಗಾಗಿ ಇದಕ್ಕಿಂತ ಮೇಲೆ ಅದು ಅಂತ, ಆ ಎನರ್ಜಿ ಅಂತ. ಅದರ ಸಾಕ್ಷಾತ್ಕಾರ ಆಯಿತು ಭೃಗುವಿಗೆ ಅಂತ. ಇನ್ನೂ ತಪಸ್ಸು ಮಾಡಿದಾಗ, ಇನ್ನೂ ಒಳಗೊಕ್ಕು ಮಾಡಿದಾಗ, ಇನ್ನೂ ತನ್ಮಯನಾದಾಗ ಅವನಿಗೆ ಎರಡನೇ ಹಂತ ಗೋಚರಿಸ್ತು. ಅನ್ನಕ್ಕಿಂತ ಮೇಲಿನದ್ದು, ಊಟಕ್ಕಿಂತ ಮೇಲಿನದ್ದು. ಊಟ ಆದರೆ ಯಾತಕ್ಕೆ ಮಾಡ್ತೇವೆ ನಾವು? ಶಕ್ತಿ ಬರಬೇಕು ಅಂತ ಮಾಡ್ತೇವೆ ತಾನೇ. ಈಗ ಶಕ್ತಿಯಿಂದಲೇ ಊಟ. ನಿಮಗೆ ಶಕ್ತಿ ಇಲ್ಲದಿದ್ರೆ ದುಡಿಯೋಕ್ಕಾಗಲ್ಲ, ದುಡಿದಿದ್ರೆ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಸಂಪಾದನೆ ಮಾಡಿದ್ರೆ ಸಾಮಾನು ಖರೀದಿ ಮಾಡೋಕ್ಕಾಗೋದಿಲ್ಲ, ಸಾಮಾನು ಮನೆಗೆ ಬರ್ದಿದ್ರೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಅಡುಗೆ ಮಾಡೋಕ್ಕಾಗದಿದ್ರೆ ಊಟ ಮಾಡೋಕ್ಕಾಗೋದಿಲ್ಲ. ಈಗ ಹೇಳಿ, ಊಟದ ಮೂಲ ಯಾವುದು? ಊಟದ ಮೂಲವೂ ಶಕ್ತಿಯೇ. ಈ ಊಟ ಹೋಗಿ ಸೇರೋದು ಕೂಡ ಅಲ್ಲಿ ಅಂತ, ಅದು ಶಕ್ತಿಯಾಗಿ ಪರಿಣಮಿಸುತ್ತೆ. ಮತ್ತೆ ಶಕ್ತಿ ಇದೆ ಆಟ. ಹಾಗಾಗಿ ಅನ್ನಕ್ಕಿಂತಲೂ ಶಕ್ತಿ ಮೇಲೆ, ಬಲ ಮೇಲೆ. ಬಲ ಬೇಕೋ ಬೇಡವೋ? ಅನ್ನ ಯಾಕೆ ಬೇಕು ಅಂದರೆ ಬಲಕ್ಕಾಗಿ ಬೇಕು ಅಂತ. ಆ ಬಲಕ್ಕೆ ಪ್ರಾಣ ಅಂತ ಹೆಸರು, ಶಕ್ತಿಗೆ ಪ್ರಾಣ ಅಂತ ಹೆಸರು, ಎನರ್ಜಿಗೆ ಪ್ರಾಣ ಅಂತ ಹೆಸರು. ಈಗ ಹನುಮಂತ ಪ್ರಾಣಾವತಾರ,
ಪ್ರಾಣಶಕ್ತಿಯ ಪ್ರಾಣ ತತ್ವದ ಅವತಾರ. ಹಾಗಾಗಿ ಎಷ್ಟು ಶಕ್ತಿ ಅವನಿಗೆ, ಎಷ್ಟು ಶಕ್ತಿ. ಸಂಜೀವಿನಿ ಪರ್ವತವನ್ನು ಹೀಗೆ ಎತ್ಕೊಂಡ್ಬರೋಷ್ಟು ಶಕ್ತಿ ಅವನಿಗೆ. ಸಮುದ್ರವನ್ನು ಈ ಕಡೆಯಿಂದ ಆ ಕಡೆಗೆ ಒಳ್ಳೆ ಗೋವಿನ ಹೆಜ್ಜೆಯನ್ನು ದಾಟ್ಕೊಂಡು ಹೋಗೋ ಹಾಗೆ, ನಾವು ಗೋವಿನ ಹೆಜ್ಜೆಯನ್ನು ಹಿಂದಿನ ಕಾಲದಲ್ಲಿ ಗೋವುಗಳು ನಡೆದಾಡಿದ್ರೆ ಆ ಹೆಜ್ಜೆ ಗುರುತು ಬಿದ್ದಿರ್ತಿತ್ತು, ಅದು ಸ್ವಲ್ಪ ನೀರು ತುಂಬಿರ್ತಿತ್ತು. ಮಳೆಗೆಳೆ ಬಂದರೆ ಗೋವು ಹೆಜ್ಜೆ ಇಟ್ಟಲ್ಲಿ ಸ್ವಲ್ಪ ನೆಲ ಒಳಗಡೆ ಹೋಗಿರುತ್ತಲ್ವ, ಹೆಜ್ಜೆ ಆಕಾರದಲ್ಲಿ ಒಳಗಡೆ ಹೋಗಿರುತ್ತೆ. ಗೋಷ್ಪದ ಅಂತ ಹೆಸರು ಅದಕ್ಕೆ. ಗೋಷ್ಪದ ಅಂದರೆ ಗೋವಿನ ಹೆಜ್ಜೆ ಅಂತ. ಆ ಮೆತ್ತಗಿನ ನೆಲದಲ್ಲಿ ಗೋವು ಕಾಲಿಟ್ಟಾಗ ಚಿಕ್ಕ ಒಂದು ಅಲ್ಲಿ ಗುರುತು ಏರ್ಪಟ್ಟು ನೆಲ ಸ್ವಲ್ಪ ಒಳಗಡೆ ಹೋಗಿ ಅಲ್ಲಿ ನೀರು ತುಂಬಿರುತ್ತೆ ಮಳೆ ಬಂದರೆ. ಅದನ್ನು ದಾಟಿದ ಹಾಗೆ ಸಮುದ್ರ ದಾಟ್ಬಿಟ್ಟ ಅಂತ. ಗೋಷ್ಪದೀಕೃತ ವಾರಾಶಿಂ ಅಂತ ನನ್ನ ಹೊಗಳಿದ್ದಾರೆ ಹನುಮಂತನನ್ನ ಅಂತ. ಸಮುದ್ರವು ಗೋಷ್ಪದವಾಯಿತು. ಗೋವಿನ ಹೆಜ್ಜೆಯಲ್ಲಿ ತುಂಬಿದ ನೀರನ್ನು ನಾವು ಹೇಗೆ ಸಲೀಸಾಗಿ ದಾಟ್ಬಿಡ್ತೇವೋ ಹಾಗೆ ಸಲೀಸಾಗಿ ದಾಟಿದ ಅಂತ. ಉಲ್ಲಂಘ್ಯ ಸಿಂಧೋ ಸಲೀಲಂ, ಸಲೀಲಂ ಸಲೀಲವಾಗಿ ಲೀಲೆಯಿಂದ ದಾಟಿದ. ದಾಟಿದ ಮೇಲೆ ಅವನು ಉಸಿರು ಬಿಡಲಿಲ್ವಂತೆ. 100 ಯೋಜನ ಸಮುದ್ರವನ್ನು ಹಾರಿದ ಮೇಲೆ ಅವಿಶ್ವಸನ್ ಕಪಿಸ್ತತ್ರ ನ ಗ್ಲಾನಿಮತಿ ಗಚ್ಚತಿ ಅಂತೊಂದು ಉಸಿರು ಬರಲಿಲ್ಲ ಅವನಿಗೆ ಅಂತ. ಏದು ಉಸಿರು ಬರಲಿಲ್ಲ. ಈಗ ನೀವು ಇಲ್ಲಿ ಮೆಟ್ಲಿದೆಯಲ್ಲ ಕೆಳಗಡೆಗೆ ಮಠದ ಮುಂದೆ, ಹತ್ತು ಬಂದ ಕೂಡಲೇ ಒಂದ್ಸರಿ ಉಸಿರು ಬರೋದ್ರೆ ಹೇಳಿ ಮತ್ತೆ ಹಿಂಗೆ ಮಕ್ಕಳು ಸ್ವಲ್ಪ ಏನಾದ್ರು ಸಾಹಸ ಮಾಡ್ಬೋದು, ಓಡಿ ಬರಬೇಕು ಕೆಳಗಡೆಯಿಂದ, ಬೀಳ್ಬಾರದು. ಗುರುಗಳ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ಓಡೋಡಿ ಹತ್ತಿ ಬಂದರೆ ನೀವು ಗುರುಮಂದಿರದ ಮುಂದೆ ದೇವರ ಮುಂದೆ ಬರೋ ಹೊತ್ತಿಗೆ ಇಡೀ ಶ್ವಾಸಕೋಶ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಅಂತ. ನನಗೂ ಒಂದು ಉಸಿರಿದೆ ಅಂತ ಪ್ರಪಂಚಕ್ಕೆ ಗೊತ್ತಾಗೋ ಥರ ಆಗುತ್ತೆ ಅಂತ ಅಷ್ಟೊತ್ತಿಗೆ ಅಂತ ಅಲ್ವಾ. ಏನೋ ಒಂದು ಭಾರ ಎತ್ತಿ ಇಳಿಸಿ ಮಾಡಿ ಉಸಿರು ಬರುತ್ತೆ ಅಂತ ನಮಗೆ. ಆ ಹಮ್ಮಿಂತ 100 ಯೋಜನ ಸಮುದ್ರವನ್ನು ಹಾರಿದ ಮೇಲೆ ಅನಿಶ್ವಸನ್ ಕಪಿಸ್ತತ್ರ ಒಂದು ಉಸಿರು ತೆಗಿಲಿಲ್ವಂತ ಅವನು. ಮಾಮೂಲಿ ಉಸಿರಾಟ ಅಂತ. ನ ಗ್ಲಾನಿ ಮತಿ ಗಚ್ಚತಿ, ಸುಸ್ತಿಲ್ಲ, ಆಯಾಸ ಇಲ್ಲ ಅಂತ, ಆರಾಮ್ಸೆ ಇದ್ದಾನಂತ. ಯಾಕೆಂದರೆ ರಾಮ್ಸೆ ಅವನಿರೋದು, ಹಿಂದಿಯ ರಾಮ್ಸೆ. ಹಾಗಾಗಿ ಅವನು ಆರಾಮ್ಸೆ ಇದ್ದಾನೆ, ಅವನಿಗೇನು ಚಿಂತೆ ಇಲ್ಲ, ಏನು ಶ್ರಮ ಇಲ್ಲ ಅಂತ. ಆಮೇಲೆ ಅಷ್ಟೆಲ್ಲ ಸಾಹಸ ಮಾಡ್ತಾನೆ, ಏನು ವಿಶ್ರಾಂತಿ ತಗೊಳ್ಳಿಲ್ಲ. 2 ದಿನ ಬೆಡ್ ರೆಸ್ಟು, ಆಮೇಲೆ ಮುಂದೆ ಅಂತಿಲ್ಲ. ಸಮುದ್ರ ಹಾರಿದ ಮೇಲೆ ಕೂಡಲೇ ಕೆಲಸ ಪ್ರಾರಂಭ ಅಂತ, ಮುಂದಿನ ಕೆಲಸ ಅಂತ, ಸಂಜೆ ಆಗ್ತಿರೋ ಹಾಗೆ ಅಂತ. ಈ ನಾವಾದರೆ ಏನಾದ್ರು ಒಂದು ಹೆವಿ ಡ್ಯೂಟಿ 1 ದಿನ ಮಾಡಿದರೆ ಆಮೇಲೆ 3 ದಿನ ರೆಸ್ಟು ಅಂತ. ಏನೂ ಮಾಡಲಿಲ್ಲ ನಮ್ಮಂತ. ಎಷ್ಟು ಶಕ್ತಿ ಅವನಿಗೆ ನೋಡಿ ನೀವು ಅಂತ. ಒಂದೇ ಕೈಯಲ್ಲಿ ಹೇಗೆ ಎತ್ತಿದ ಅದನ್ನ ಅಂತ, ಔಷಧ ಪರ್ವತವನ್ನ ಅಂತ. ಎಷ್ಟು ಬಲ ನನಗೆ. ಏನು ಪ್ರಾಣಾವತಾರ. ಪ್ರಾಣ ಅಂದರೆ ಬಲ ಅಂತ. ಈ ಉಸಿರಿಗೂ ಬಲಕ್ಕೂ ಸಂಬಂಧ ಅಂತ. ಈ ಪ್ರಾಣವೆನ್ನುವುದು, ಉಸಿರೆನ್ನುವುದು ಪ್ರಾಣದೇ ಒಂದು ಸಣ್ಣ ಆಕ್ಟಿವಿಟಿ, ಒಂದು ಸಣ್ಣ ಚಟುವಟಿಕೆ ಅಷ್ಟೇ. ನಾವೇನು ಉಸಿರಾಡ್ತಾ ಇದ್ದೇವೆ, ಶ್ವಾಸ, ಉಚ್ಛ್ವಾಸ ನಿಶ್ವಾಸ, ಅದು ಒಳಗೆ ಕುಳಿತಿರುವ ಪ್ರಾಣತತ್ವದ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಅದಕ್ಕೆ ಎಷ್ಟೋ ಕಾರ್ಯ ಇದೆ. ಆಹಾರ ಜೀರ್ಣ ಮಾಡಿದಂಗೆ ಶುರು ಮಾಡಿ ಎಲ್ಲವನ್ನೂ ಅದು ಮಾಡಿಸುತ್ತೆ. ದೇಹದಲ್ಲಿ ನಡೀತಕ್ಕಂಥ ಸಕಲ ಚಟುವಟಿಕೆಗಳು ಕೂಡ ಅದರಿಂದ ನಡೀತವೆ, ಪ್ರಾಣದಿಂದ ನಡೀತವೆ. ಸರ್ವ ಕ್ರಿಯೆಗಳು ಪ್ರಾಣದಿಂದ ಅಂತ. ಅದರಲ್ಲಿ ಅದರ ಪ್ರಾತಿನಿಧಿಕವಾದ ಚಟುವಟಿಕೆ ಉಸಿರು. ಉಸಿರಿನ ಮೂಲಕ ಪ್ರಾಣವನ್ನು ತಲುಪಬಹುದು, ಪ್ರಾಣವನ್ನು ಕಂಟ್ರೋಲ್ ಮಾಡ್ಬೋದು. ಉಸಿರಿನ ಮೇಲೆ ನಿಯಂತ್ರಣ ಸಾಧನೆ ಮಾಡಿದ್ರೆ ಪ್ರಾಣವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಆ ಉಸಿರಾಟ ಅನ್ನೋದು ಅದರ ಒಂದು ಸಣ್ಣ ಕಾರ್ಯಕ್ರಮ ಅದರದ್ದು. ಅದರ ಆ ಪ್ರಾಣದ ಮುಖ್ಯವಾದ ಫಲ ಯಾವುದು ಅಂದರೆ ಬಲ ಅಂತ. ಪ್ರಾಣವೇ ತ್ರಾಣ, ಕನ್ನಡದ ತ್ರಾಣ. ಕನ್ನಡದಲ್ಲಿ ತ್ರಾಣ ಅಂದರೆ ಬಲ. ಭೀಮನಿಗೆ ಹೇಳ್ತಾರಲ್ಲ, ಶತಗಜತ್ರಾಣಿ, ಸಹಸ್ರಗಜತ್ರಾಣಿ, ದಶಸಹಸ್ರ ಗಜತ್ರಾಣಿ, 10,000 ಆನೆಗಳ ಬಲವುಳ್ಳವನು. ತ್ರಾಣ ಅಂದರೆ ಬಲ ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿದೆ. ಸಂಸ್ಕೃತದಲ್ಲಿ ತ್ರಾಣ ಅಂದರೆ ರಕ್ಷಣೆ ಅಂತ. ತ್ರೀ ರಕ್ಷಾಯಾಮನ ಧಾತುವುದು. ತ್ರಾಣ ಅಂದರೆ ರಕ್ಷಣೆ ಅಂತ. ಈ ಬಲದಿಂದ ರಕ್ಷಣೆ ಆಗಿದ್ದರಿಂದ ಬಲಕ್ಕೆ ಹೋಗಿದೆ ಆ ಅರ್ಥಕ್ಕೆ ಅದು. ಆಮೇಲೆ ಕನ್ವರ್ಟ್ ಆಗಿದೆ ಅದು. ಮೂಲ ಅರ್ಥ ರಕ್ಷಣೆ ಅಂತ. ರಕ್ಷಣೆ ಆಗ್ಬೇಕಾದ್ರೆ ಬಲ ಇರಬೇಕಾಗತ್ತೆ. ಹಾಗೆ ಬಲ ಅನ್ನೋ ಅರ್ಥದಲ್ಲಿ ಹೋಯ್ತು ಕನ್ನಡದಲ್ಲಿ ಅಂತ. ಆ ಬಲವೆನ್ನುವುದು ಇದಕ್ಕಿಂತ ಹಿಂದಿನ ವಿಷಯ ಅಂತ. ಶಕ್ತಿ ಅನ್ನೋದು ಇದಕ್ಕಿಂತ ಹಿಂದಿನ ವಿಷಯ. ಒಂದು ಶಕ್ತಿ ಬೇಕು ಅಂತ. ಈ ಮೊನ್ನೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದು, ಕಣ್ಣು ಗೊಂಬೆ ಇದ್ರೆ ಸಾಕಾ ನೋಡೋಕೆ? ಕಣ್ಣು ಗೊಂಬೆ ಇದ್ರೆ ಸಾಕಾ ಹೇಳಿ? ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು ಮೊನ್ನೆ. ಒಬ್ಬ ವ್ಯಕ್ತಿ, ಅವನ ಹಾರ್ಟ್ ನಿಂತು ಹೋಗುತ್ತೆ, ಸತ್ತೋಗ್ತಾನೆ ಅವನು ಅಂತ ಅಂದ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸತ್ತೇ ಹೋಗ್ತಾನೆ. ಹಾರ್ಟ್ ಅಟ್ಯಾಕ್ ಅಂತ ಯಾಕೆ ಹೇಳೋದಂದ್ರೆ ಸಹಜವಾಗಿ ಸಾಯ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಸಹಜವಾಗಿ ಸಾಯ್ತಾನೆ ಅಂತ. ಸಹಜವಾಗಿ ಸತ್ತಾಗ ಎಲ್ಲ ಅಂಗಾಂಗಗಳು ಎಲ್ಲ ಇದೆ ಅಲ್ವಾ?
ಕಣ್ಣು ತೆರೆದೇ ಇರ್ಬೋದು ಒಂದು, ನೋಡ್ತಾನ? ಯಾಕೆ ನೋಡ್ತಾ ಇಲ್ಲ? ಕಣ್ಣು ಗೊಂಬೆ ಅಲ್ಲೇ ಇದೆಯಲ್ಲ, ನೋಡ್ತಾ ಇಲ್ಲ ಯಾಕೆ? ಅಲ್ಲೇ ಇದೆ ಕಣ್ಣು ಗೊಂಬೆ. ಯಾಕೆಂದ್ರೆ ಶಕ್ತಿ ಇಲ್ಲ, ಶಕ್ತಿ ಹೋಗ್ಬಿಟ್ಟಿದೆ. ಆ ಇಂದ್ರಿಯ ಶಕ್ತಿ ಇದೆಯಲ್ಲ ಅದು ಹೋಗ್ಬಿಟ್ಟಿದೆ. ಈಗ ಎಷ್ಟೋ ಜನ ಅವರಿಗೆ ಕಣ್ಣೆಲ್ಲ ಹೊರಗಡೆನೇ ಸರಿ ಇರುತ್ತೆ, ಅವ್ರು ಕುರುಡರಾಗಿರ್ತಾರೆ, ಕಣ್ಣು ಕಾಣಿಸೋದಿಲ್ಲ. ಇಂದ್ರಿಯ ಸುಪ್ತವಾಗಿಬಿಟ್ಟಿದೆ, ಆ ಶಕ್ತಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಪ್ರಾಣವೇ, ಎಲ್ಲ ಇಂದ್ರಿಯಗಳಲ್ಲಿ ಕೆಲಸ ಮಾಡೋದೆಲ್ಲ ಪ್ರಾಣವೇ. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಪ್ರಾಣದ ಮೂಲಕ ಕೆಲಸ ಮಾಡೋಂಥದ್ದು. ಪ್ರಾಣವೇ ಪ್ರಾಣ ಎಲ್ಲಕ್ಕೂ ಅಂತ. ಅದಿಲ್ಲ ಅಂದರೆ ಯಾವ ಕೆಲಸವೂ ಇಲ್ಲ ಅಂತ. ಅದಕ್ಕೊಂದು ಚಂದದ ಕಥೆಯನ್ನು ಕೂಡ ಹೇಳ್ತಾರೆ, ಉಪನಿಷತ್ತಲ್ಲಿರೋ ಕಥೆ. ನಿಮಗೆ ಗೊತ್ತಿರೋ ಕಥೆನೇ, ನಮ್ಮ ಬಾಯಲ್ಲಿ ನೀವು ಕೇಳಿರ್ತೀರ ಕಥೆಯನ್ನು. ಒಂದು ಸಾರಿ ದೇಹದೊಳಗಿನ ಈ ಇಂದ್ರಿಯಗಳು, ಪ್ರಾಣಗಳೆಲ್ಲ ಇದೆಯಲ್ಲ, ಇವುಗಳಲ್ಲಿ ಒಂದು ಚರ್ಚೆ ನಡೀತಂತೆ. ಯಾರು ದೊಡ್ಡವರು ಎಲ್ಲರಿಗಿಂತ, ಯಾರು ಶ್ರೇಷ್ಠ ಅಂತ ಸುಮಾರು ಜಗಳ ಆಯ್ತಂತೆ, ಸುಮಾರು ಚರ್ಚೆ ಆಯ್ತಂತೆ, ವಾದ ವಿವಾದ ಸಂವಾದ ಎಲ್ಲ ಆಯ್ತಂತೆ. ಆದಮೇಲೆ ಹೋಗಿ ಬ್ರಹ್ಮದೇವ್ರ ಹತ್ರ ಕೇಳ್ತಾರೆ, ನೀನು ತೀರ್ಮಾನ ಮಾಡಿಕೊಟ್ಬಿಡು, ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ. ಅದಕ್ಕೆ ಬ್ರಹ್ಮ ಹೇಳಿದಂತೆ, ನಾನು ನೇರವಾಗಿ ಇದಕ್ಕೆಲ್ಲ ಭಾಗವಹಿಸೋದಿಲ್ಲ, ಸುಮ್ಮನೆ ಅವ್ರ ಪರ ಇವ್ರ ಪರ ಅಂತೆಲ್ಲ ಆಗೋದು ಬೇಡ, ಹಾಗೂ ಅದೆಲ್ಲ ಬೇಡ. ಅದರ ಬದಲಿಗೆ ನಿಮ್ಮಲ್ಲಿ ಯಾರು ಹೊರಟು ಹೋದರೆ ಮತ್ತಾರು ಇರೋಕ್ಕೆ ಸಾಧ್ಯ ಇಲ್ವೋ, ಯಾರು ಹೊರಟು ಹೋದರೆ ಮತ್ತಾರು ಇರೋಕ್ಕೆ ಸಾಧ್ಯ ಇಲ್ವೋ, ಬದುಕೋಕೆ ಸಾಧ್ಯ ಇಲ್ವೋ, ಅವನು ಶ್ರೇಷ್ಠ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು ಎಲ್ಲ ಪ್ರಾಣ ಎಲ್ಲವೂ ಹೋಗಿದ್ವಲ್ಲಿ. ಸರಿ, ಒಂದೊಂದೇ ಟ್ರಯಲ್ ಶುರು ಮಾಡಿದ್ವು. ಮೊದಲು ಕಣ್ಣು ಹೊರಟಾಯಿತು. ಅವನು ಕುರುಡನಾಗಿ ಇದ್ದ, ಬದುಕಿದ್ದ. ಅವನು ಕುರುಡನಾಗಿದ್ದ, ಕಣ್ಣು ಕಾಣ್ತಾ ಇರಲಿಲ್ಲ. ಹಾಗಂತ ಸತ್ತೋಗ್ಬಿಡ್ಲಿಲ್ಲ ಕಣ್ಣು ಹೋದ ಮಾತ್ರಕ್ಕೆ. ಅವನು ಇದ್ದ, ಅವನು ಕುರುಡನಾಗಿ ಬದುಕಿದ್ದ. ಇದು ಭಾಳ ಗೊತ್ತಲ್ಲಿ ಹೋಗಿತ್ತು. ನಾನು ಹೋಗ್ತಿರೋ ಹಾಗೆ ಎಲ್ಲ ಆಫ್ ಆಗಿ ಹೋಗುತ್ತೆ ಇಲ್ಲಿ, ನಾನು ಹೋದ್ಮೇಲೆ ಹೆಂಗೆ ನಡೆಯುತ್ತೆ ನೋಡ್ತೇನೆ ಅಂತ. ಅದು ಕಣ್ಣು ಹೋದ್ಮೇಲೆ ಅದ ಪ್ರಕಾರ ನಡೀತಾ ಇತ್ತು. ಕುರುಡನಾಗಿ ಬದುಕಿದ್ದ ಅವನು ಅಂತ. ಕೆಲವು ಸತಿ ಒಂದು ಇಂದ್ರಿಯ ಹೋದಾಗ ಉಳಿದ ಇಂದ್ರಿಯಗಳು ಜಾಸ್ತಿ ಕೆಲಸ ಮಾಡ್ತವೆ, ಚುರುಕಾಗಿ ಕೆಲಸ ಮಾಡ್ತವೆ. ಅವನು ಮೂಗು ಜಾಸ್ತಿ ಕೆಲಸ ಮಾಡುತ್ತೆ, ಕಿವಿ ಜಾಸ್ತಿ ಕೆಲಸ ಮಾಡುತ್ತೆ ಕುರುಡಾದರೆ ಅಂತ. ಹಾಗಾಗಿ ಅವನು ಬದುಕೇ ಇದ್ದ ಅವನು ಅಂತ. ಪಾಪ ಸಪ್ಪೆ ಮೂರಿ ಹಾಕಿ ವಾಪಸ್ ಬಂತು, ಕಣ್ಣು ಸೋಲೊಪ್ಕೊಂಡು, ಕಿವಿ ಹೋಯ್ತು. ಕಿವುಡನಾಗಿ ಬದುಕಿದ್ದ, ಸ್ವಲ್ಪ ಹಾಯ್ ಆಯ್ತು. ಇನ್ನು ಅವನಿಗೆ ಶಬ್ದ ಮಾಲಿನ್ಯ ಇಲ್ಲ, ಶಾಂತಿ. ಕಿವಿ ವಾಪಸ್ ಬಂತು, ಜೋಲು ಮೊರೆ ಹಾಕ್ಕೊಂಡು. ಮೂಗು ಹೋಯ್ತು. ಒಬ್ಬರು ದೊಡ್ಡ ಸಾಹಿತಿಗಳು, ಅವರಿಗೆ ಮೂಗಿರಲಿಲ್ಲ, ಮೂಗನ ಆಪರೇಷನ್ ಮಾಡಿ ತೆಗೆದಿದ್ರು ಅವರಿಗೆ. ನಾವು ಚಿಕ್ಕ ವಯಸ್ಸಲ್ಲಿ ಕಾಲೇಜಲ್ಲಿ, ನಮ್ಮ ಸಂಸ್ಕೃತ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಅವ್ರು ಬಂದಿದ್ರು. ಅದಕ್ಕಿಂತ ಮುಂಚೆ ಈಗೆಲ್ಲ ಗ್ರಹಣ ಶಕ್ತಿ ಇಲ್ಲ ಅಂತ, ಮಕ್ಕಳಿಗೆಲ್ಲ ಗ್ರಹಣ ಶಕ್ತಿ ಇಲ್ಲ ಅಂತ ಬೈತಾ ಇದ್ರು ಅವರು ಎಲ್ರಿಗೂ, ಮಕ್ಕಳಿಗೆಲ್ಲ. ಆ ಮಕ್ಕಳು ಅವರೊಳಗೆ ಮಾತಾಡ್ಕೊಂಡಂತೆ, ನಿಮಗೆ ಗ್ರಹಣ ಶಕ್ತಿ ಇಲ್ಲ ಅಂತ. ನಮಗೆ ಗ್ರಹಣ ಶಕ್ತಿ ಇಲ್ಲ. ಪಾಪ ಮೂಗು ಆಪರೇಷನ್ ಮಾಡಿ ತೆಗೆದುಬಿಟ್ಟಿದ್ರು, ಮೂಗೇ ಇರಲಿಲ್ಲ. ದೊಡ್ಡ ಸಾಹಿತಿ, ಅವನಿಗೆ ಮಕ್ಕಳ ತಮಾಷೆ ಅದು ಅಂತ. ಹಾಗೆ ಅವನಿಗೊಂದು ಪರಿಮಳ ಬದ್ರೆ ಏನಾಗುತ್ತೆ, ಜೋರು ಶೀತ ಆದರೆ ಪರಿಮಳ ಬರೋದಿಲ್ಲ. ಆ ಸಮಯದಲ್ಲಿ ಥಂಡಿ ಜೋರಾದರೆ ಅವಾಗ ಪರಿಮಳ ಬರೋದಿಲ್ಲ. ಏನು ಸತ್ತೋಗ್ಬಿಡ್ತಾರ ಇಲ್ಲ ತಾನೆ. ಹಾಗೆ ಒಂದೊಂದು ಕಾಲು ಹೋಯ್ತು, ಕುಂಟಾಗಿ ಬದುಕಿದ. ಕೈ ಹೋಯ್ತು, ಕೈ ಇಲ್ಲದೆ ಬದುಕಿದವನು, ವಿಕಲಾಂಗನಾಗಿ ಬದುಕಿದವನು. ಎಲ್ಲರ ಸರಿದ ಮುಗಿದ ಮೇಲೆ ಪ್ರಾಣ ಇದೆಯಲ್ಲ ಒಳಗಡೆಗೆ, ಆತ ನಾನು ನೋಡ್ಲ ಒಂದು ಅಂತ, ಆಯ್ತು ನೋಡು ಅಂತ. ಎಷ್ಟು ಜನ ಹೋಗಿ ಸೋತು ಬಂದಾಗಿದೆ, ನೀನೇನು ಅಂತ ಅನ್ನೋ ಥರ. ಆ ಪ್ರಾಣ ಹೋಗ್ಲಿಲ್ಲವಂತೆ, ಸ್ವಲ್ಪ ಅಲಗಾಡ್ತು ಅಷ್ಟೇ, ಜಾಗ ಬಿಟ್ಟು ಅರ್ಧ ಇದ್ದಿದ್ದಷ್ಟೇ. ಅದು ಹೇಳ್ತಾ ಇರುವಾಗ ಎಲ್ಲವೂ ಇದ್ದುವಂತೆ. ಇಡೀ ಶರೀರದ ಸಕಲವು ಅದರೊಟ್ಟಿಗೆ ಏಳಲೇಬೇಕಾಯಿತು ಅಂತ. ಅಂದರೆ ಅವ್ರ ಇಚ್ಛೆ ಅಲ್ಲ ಹೇಳೋದು ಬಿಡೋದು ಅಂತ ಅನ್ನೋದು ಅಂತ. ಯಾಕೆಂದರೆ ಆ ಪ್ರಾಣದಲ್ಲಿದೆ ಎಲ್ಲವೂ ಕೂಡ ಅಂತ, ಅದಿಲ್ಲದೆ ಯಾವುದೂ ಇಲ್ಲ ಅಂತ. ಈ ಉಸಿರಿನ ಹಿಂದಿರ್ತಕ್ಕಂಥ ಶಕ್ತಿ ಪ್ರಾಣ, ಅದರದಿದ್ದರೆ ಯಾವುದೂ ಇಲ್ಲ ಅಂತ. ಯಾಕೆಂದರೆ ಅಲ್ಲೇ ಇರೋದು ಆತ್ಮ ಅಂತ, ಆ ಪ್ರಾಣದಲ್ಲೇ ಇರೋದು ಅಂತ. ಆತ್ಮದ ಓಡಾಟವೇ ಪ್ರಾಣದ ಮೂಲಕವಾಗಿ, ಆತ್ಮದ ವಾಹನವಂತೆ ಪ್ರಾಣ ಅಂದರೆ ಅಂತ. ಅದಕ್ಕಿಂತ ಮುಖ್ಯ ಬೇರೆ ಯಾವುದೂ ಇಲ್ಲ. ಆತ್ಮಕ್ಕೆ ಪ್ರೈವೇಟ್ ಸೆಕ್ರೆಟರಿ ಥರ ಪ್ರಾಣ ಅಂದರೆ. ಅದು ಏನಿದ್ರು ಅದ್ರ ಮೂಲಕನೇ ವ್ಯವಹಾರ ಆತ್ಮದ್ದು. ಪ್ರಾಣಕ್ಕೆ ಹೇಳಿ ಪ್ರಾಣದ ಮೂಲಕನೇ ವ್ಯವಹಾರ. ಏನು ಬೇಕಾದ್ರೂ ಅದೇ ಮಾಡಬೇಕು ಅಂತ, ಪ್ರಾಣವೇ ಮಾಡಬೇಕು ಅಂತ. ಆತ್ಮ ಸ್ವಯಂ ಏನೂ ಮಾಡೋದಿಲ್ಲ ಅಂತ. ಅಷ್ಟು ಮುಖ್ಯವಾದದ್ದು ಅಂತ ಪ್ರಾಣ ಎನ್ನೋದು ಅಂತ. ಒಂದೇ ಮಾತಲ್ಲಿ ಹೇಳಿದ್ವಿಲ್ಲ, ನಮ್ಮೊಳಗೆ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅದೆಲ್ಲವನ್ನು ಪ್ರಾಣ ನಡೆಸ್ತಾ ಇರೋದು ಅಂತ.
ಸಣ್ಣ ಅಲುಗಾಟ ಕೂಡ ಪ್ರಾಣದಿಂದ ಅಂತ. ಸುಮ್ಮನೆ ಒಂದು ಕೈ ಎತ್ತಿದರೆ ಹಿಂದ್ಗಡೆ ಪ್ರಾಣ ಕೆಲಸ ಮಾಡ್ತಾ ಇರುತ್ತೆ, ಅವಾಗ ಮಾತ್ರ ಎತ್ತಕ್ಕಾಗತ್ತೆ. ಇದ್ರ ಕೈ ಎತ್ತಕ್ಕಾಗೋದಿಲ್ಲ, ಯಾಕೆಂದರೆ ಕೈಯೊಳಗೂ ಅದೇ ಕೆಲಸ ಮಾಡ್ತಿರೋದು, ಕಣ್ಣೊಳಗೂ ಅದೇ ಕೆಲಸ ಮಾಡ್ತಿರೋದು. ಹಾಗಾಗಿ ಭೃಗುವಿಗೆ ಅನ್ನಿಸ್ತು ಈ ಅನ್ನಮಯ ಪ್ರಪಂಚವೇ ಜಗತ್ತು ಅಂತ ಹೇಳಿದ್ನಲ್ಲ, ಅನ್ನವೇ ಜಗತ್ತು ಅಂತ, ಅನ್ನವೇ ದೇವರು ಅಂತ. ಅದರ ಆಚೆಗೆ ಅದಕ್ಕಿಂತ ಮೇಲಿನದ್ದು, ಅದಕ್ಕಿಂತ ಒಳಗಿನದ್ದು ಇನ್ನೊಂದಿದೆ, ಅದು ಪ್ರಾಣ. ಪ್ರಾಣೋ ಬ್ರಹ್ಮೇ ದಿವ್ಯಜಾನಾತ್, ಪ್ರಾಣವೇ ದೇವರು, ಅದಿಲ್ಲದೆ ಯಾವುದೂ ಇಲ್ಲ ಅಂತ. ಶಕ್ತಿ ಬೇಕು ಅಂತ, ಯಾವುದಕ್ಕೂ ಅಂತ. ಶಿವನಿಗೆ ಹೇಳ್ತಾರೆ ಅದು, ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು. ಶಕ್ತಿ ಪಕ್ಕದಲ್ಲಿದ್ದರೆ ಶಕ್ತಿ ಅಂತ ಶಿವನಿಗೆ. ಶಿವನು ಶಕ್ತನಾಗೋದು ಯಾವಾಗ ಅಂದರೆ ಪಕ್ಕದಲ್ಲಿ ಶಕ್ತಿ ಇರಬೇಕು ಅಂತ. ಪಾರ್ವತಿ ಎಲ್ಲವರು ಅವನಿಗೆ ಶಕ್ತಿ ಇಲ್ಲವಂತ, ನಿಶ್ಶಕ್ತನಂತ ಶಿವನೇ. ನೀವೇ ಆಲೋಚನೆ ಮಾಡಿ ಅಂತ. ಶಕ್ತಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಪ್ರತಿಯೊಂದಕ್ಕೂ ಶಕ್ತಿ ಅನ್ನೋ ಶಬ್ದ ಬಂದ್ಬಿಡತ್ತಲ್ವಾ? ಈಗ ಭಾರ ಎತ್ತಬೇಕು ಅಂದರೆ ದೇಹದಲ್ಲಿ ಶಕ್ತಿ ಬೇಕು. ಭಾರ ಎತ್ತದೇನು, ದೇಹ ಎತ್ತಬೇಕು ಅಂದರು ಅಂದರೆ ನಾವು ಹೇಳಬೇಕು ಅಂದರು ಶಕ್ತಿ ಬೇಕು. ಶಕ್ತಿ ಕಡಿಮೆ ಹೇಳೋಕ್ಕೆ ಆಗಲ್ಲ ನೋಡಿ. ಎಷ್ಟೋ ಜನ ಹಾಸಿಗೆಯಿಂದ ಹೇಳೋಕ್ಕಾಗದೆ ಹಾಸಿಗೆ ಎಳೆದ್ಬಿಟ್ಟಿರ್ತಾರೆ ನೋಡಿ. ಎದ್ದು ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅವನಿಗೆ ನೋಬೆಲ್ ಪ್ರಶಸ್ತಿ ಬಂದರೆ ಏನಾಯಿತು? ಅವನು ದೇಶದ ರಾಜನಾದ್ರೆ ಏನಾಯಿತು? ಅವನು ಎಂತಹ ಬುದ್ಧಿವಂತನಾದ್ರೆ ಏನಾಯಿತು? ಎದ್ದು ಕೂತ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ? ದೇಹದಲ್ಲಿ ಶಕ್ತಿ ಕಡಿಮೆ ಆದರೆ ಏನಾಗುತ್ತೆ? ಒಂದು ಕೈಯಲ್ಲಿ ಶಕ್ತಿ ಕಡಿಮೆ ಆದರೆ ಆ ಕೈಯಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ, ಹೆಲ್ಪ್ಲೆಸ್ ಆಗಿಬಿಡುತ್ತೆ ನಾವು ಎದ್ದಕ್ಕಿದ್ದಾಗ ಅಂತ. ಎಷ್ಟು ಮುಖ್ಯವಾದ ನೋಡಿ ಅಂತ. ಅದೊಂದೇ ಅಲ್ಲ, ಎಲ್ಲಕ್ಕೂ ಶಕ್ತಿ ಬೇಕು ಅಂತ. ಉದಾಹರಣೆಗೆ ಈ ಮಕ್ಕಳು ತುಂಬ ಜನ ಇದ್ದೀರಿ, ನೀವು ಓದಿದ್ದು ಅರ್ಥ ಆಗಬೇಕು ಅನ್ನೋ ಗ್ರಹಣ ಶಕ್ತಿ ಬೇಕು ನಮಗೆ. ಗ್ರಹಣ ಶಕ್ತಿ ಅಂತ ಹೇಳ್ತಾರೆ, ಅದಕ್ಕೆ ಗ್ರಹಿಸುವ ಶಕ್ತಿ ಬೇಕು ನಮಗೆ. IQ ಬೇಕಲ್ಲ, ಅದಿಲ್ದಿರಿ ಹೇಗೆ? ಮತ್ತು ಕೆಲವು ಸತಿ ಏನಾಗುತ್ತೆ, ಓದಿದ್ದು ಚೆನ್ನಾಗಿ ಅರ್ಥ ಆಗುತ್ತೆ, ಆದರೆ ಮರುದಿವಸಕ್ಕೆ ಇರೋದಿಲ್ಲ, ಅದು ಹೋಯ್ತದು. ಈಗ ಊಟ ಮಾಡಿದ್ದು ಸಂಜೆ ಹೊತ್ತಿಗೆ ಹಸಿವಾಗಿ ಜೀರ್ಣ ಆಗಿ ಪುನಃ ಹಸಿವೆ ಆಗೋ ಥರ ಓದಿ ಅರ್ಥ ಆಗಿದ್ದು ಸಹ ಜೀರ್ಣ ಆಗಿಬಿಡುತ್ತೆ, ಅದು ಮರುದಿವಸಕ್ಕೆ ಇರೋದಿಲ್ಲ ಅದು. ಅದಕ್ಕೇನು ಮಾಡೋದು ಪರಿಹಾರ? ಧಾರಣ ಶಕ್ತಿ ಬೇಕು, ಗ್ರಹಣ ಶಕ್ತಿ ಬೇಕು, ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೇಕು. ಆಮೇಲೆ ಧಾರಣ ಶಕ್ತಿ ಧರಿಸ್ಬೇಕು ನಾವು ಅದನ್ನು, ನಮ್ಮೊಳಗೆ ಉಳಿಸ್ಕೊಳ್ಬೇಕು ಅದನ್ನು ಅಂತ. ಆಮೇಲೆ ಕೆಲವು ಜನಕ್ಕೆ ಅಂದರೆ ಓದಿರ್ತಾರೆ, ಅರ್ಥ ಆಗಿರುತ್ತೆ, ಉಳಿದಿರುತ್ತೆ, ನೆನಪು ಉಳಿದಿರುತ್ತೆ, ಪರೀಕ್ಷೆಯಲ್ಲಿ ನೆನಪಾಗೋದಿಲ್ಲ. ಆವಾಗ ಮಾತ್ರ ಆ 3 ಗಂಟೆ ಮರ್ತೋಗುತ್ತದೆ. ಈ ಕರುಣನಿಗೆ ಗುರು ಶಾಪ ಇತ್ತಂತೆ, ಈ ಕೊನೆಯ ಕಾಲ ಹತ್ತಿರ ಬಂದಾಗ ಅಸ್ತ್ರಗಳೆಲ್ಲ ಮರ್ತೋಗಲಿ ಅಂತ ಶಾಪ ಇತ್ತಂತೆ ಕರ್ಣನಿಗೆ. ಹಾಗಾಗಿ ಕೊನೆಯ ಕಾಲ ಬಂದಾಗ ಅಸ್ತ್ರಗಳೇ ಮರ್ತೋಯ್ತಂತೆ ಅವನಿಗೆ. ರಾವಣನಿಗೂ ಹೀಗಾಯಿತು ಅಂತ ಹೇಳ್ತಾರೆ, ಅಸ್ತ್ರಗಳೇ ಬರಲಿಲ್ಲ ಅಂತ ಆ ಸಮಯದಲ್ಲಿ, ಅವನಿಗೆ ನೆನಪಾಗಲಿಲ್ಲ ಅಂತ ಅಸ್ತ್ರ ಮಂತ್ರಗಳೇ ಅಂತ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ, ಅವರೊಂಥರ ಕರ್ಣರಿದ್ದಾಗೆ ಅಂತ ಎಲ್ಲ ನೆನಪಿರುತ್ತೆ. ಆ ಪರೀಕ್ಷೆ ಹಾಲೊಳಗೆ ಹೋದ ತಕ್ಷಣ ಮರ್ತೋಗುತ್ತೆ. ಆಮೇಲೆ ಹೊರಗಡೆ ಬಂದ ತಕ್ಷಣ ನೆನಪಾಗುತ್ತೆ. ಮತ್ತೆ ಹೊರಗೆ ಬರ್ತಿರೋ ಹಾಗೇನೆ ಕ್ವಶನ್ ಪೇಪರ್ ಹಿಡ್ಕೊಂಡು ಅಪ್ಪ ಅಮ್ಮ ಕೇಳಿದ್ರೆ ಎಲ್ಲ ಪಟ ಗೊತ್ತಾ, ಅದರಲ್ಲಿ ಮರ್ತೋಗಿದೆ. ಅಪ್ಪ ಅಮ್ಮನ ಪ್ರಕಾರ 100ಕ್ಕೆ 100 ಮಾರ್ಕ್ಸ್, ಅದರಲ್ಲಿ ಬಿದ್ದಿಲ್ಲ, ಅಲ್ಲಿ ಒಂದು ಉತ್ತರ ಬರದೇ ಇಲ್ಲ, ಮರ್ತೋಗಿದೆ ಅಂತ. ಇದೇನು ಸಮಸ್ಯೆ ಅಂದರೆ ಗ್ರಹಣ ಧಾರಣ ಸ್ಮರಣ ಶಕ್ತಿ ಅಂತಂದರೆ, ಸ್ಮರಣ ಶಕ್ತಿ ಅಂದರೆ ಬೇಕಾದಾಗ ನೆನಪಾಗಬೇಕು ಅದು ಅಂತ, ಅದು ಕರೆದಾಗ ಬರಬೇಕು ಅಂತ. ಒಂದು ನಮ್ಮೊಳಗೆ ಹೋಗೋದಕ್ಕೆ, ಒಳಗೆ ಹೋಗೋದಕ್ಕೆ ಗ್ರಹಣ ಶಕ್ತಿ ಅಂತ ಹೆಸರು. ಇನ್ನೊಂದು ಅಲ್ಲಿ ಉಳ್ಕೊಳ್ಳೋದಕ್ಕೆ ಧಾರಣ ಶಕ್ತಿ ಅಂತ ಹೆಸರು. ಬೇಕಾದಾಗ ನಾವು ಕರೆದಾಗ ಬರಬೇಕು ಅದು ಅಂತ, ಅದು ಸ್ಮರಣ ಶಕ್ತಿ. ಈ 3 ಇದ್ದವರಿಗೆ ಬಾಲ ಅಂತ ಹೆಸರಂತೆ. ಬಾಲ ಶಬ್ದಕ್ಕೆ ಅರ್ಥ ಅದು. ಸಂಸ್ಕೃತದಲ್ಲಿ ಬಾಲ ಶಬ್ದ ನಿರ್ವಚನ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಬಾಲ ಅಂದರೆ ಏನು? ಗ್ರಹಣ ಧಾರಣ ಪಟುವು. ಗ್ರಹಣ ಧಾರಣ ಸ್ಮರಣೆಗಳಲ್ಲಿ ಯಾರು ಪಟುವಾಗಿರ್ಬೇಕದೆಲ್ಲ. ಅವನು ಎಷ್ಟು ವರ್ಷ ಆದರೂ ಬಾಲನೇ, ಅವನಿಗೆ ಅರ್ಹತೆ ಇದೆ ಅಂತ ಓದೋಕ್ಕೆ ಅಂತ. ಸ್ಟೂಡೆಂಟ್ ಅವನು ಯಾವಾಗಲೂ ಅಂತ. ಅದು ಡೆಂಟ್ ಆಗಿಬಿಟ್ಟಿದ್ರೆ ಕಷ್ಟ. ಯಾವುದು ಗ್ರಹಣ ಶಕ್ತಿಯೋ ಧಾರಣ ಶಕ್ತಿಯೋ ಸ್ಮರಣ ಶಕ್ತಿಯೋ, ಆ ಸ್ಟೂಡೆಂಟ್ ಕತೆ ಕಷ್ಟ, ಅದು ಬರೀ ಡೆಂಟೇ ಅದು. ಹಾಗಾಗಿ ಅದೆಲ್ಲ ಶಕ್ತಿಗಳು ಅಂತ. ನೋಡುವ ಶಕ್ತಿ, ಕೇಳುವ ಶಕ್ತಿ, ನೋಡಿ ಜೀವನ ಶಕ್ತಿ, ಎಲ್ಲಿ ಹೋದರೂ ಶಕ್ತಿ ಪದ ಪ್ರಯೋಗ ಇದೆ ಅಂತ. ಇದು ನೋಡಿ, ಇದು ಕೂಡ ವಿದ್ಯುತ್ ಶಕ್ತಿ ಅಂತ, ಇದು ಪವರ್ ಅಂತ ಕರೀತಾರೆ ಅದನ್ನು. ಆ ಪವರ್ ಅಂತ ಹೋಗ್ಬಿಟ್ರೆ ಮತ್ತೆ ಯಾವುದು ಬರಲ್ಲ ಅಂತ. ಇದು ಓಡೋದಿಲ್ಲ, ಅದು ಓಡೋದಿಲ್ಲ, ಯಾವುದು ಓಡೋದಿಲ್ಲ ಅಂತ, ಎಲ್ಲ ಆಫ್. ನೀವು ಒಳ್ಳೆ ಊಟ ಮಾಡಿ ಬಂದು ಕೂತಿರ್ಬೋದು, ಆದರೆ ಪವರ್ ಶಕ್ತಿ ಇಲ್ಲದೆ ಇದ್ರೆ ಯಾವುದು ಪ್ರಯೋಜನ ಇಲ್ಲ ಅಂತ. ಹಾಗೆ ಅನ್ನ ಬ್ರಹ್ಮ ಅಂದರೆ ಅನ್ನ ಬ್ರಹ್ಮ ಹೌದು, ಆದರೆ ಶಕ್ತಿ ಇಲ್ಲದೆ ಇದ್ದರೆ ಅನ್ನವನ್ನು ಉಣ್ಣೋಕ್ಕೂ ಶಕ್ತಿ ಬೇಕು, ತುತ್ತೆತ್ತಕ್ಕೂ ಶಕ್ತಿ ಬೇಕು,
ಒಳಗೆ ಹೋಗಿದ್ದು ಜೀರ್ಣ ಹಾಕೋ ಶಕ್ತಿ ಬೇಕು ಅಂತ. ಹಾಗಾಗಿ ಕಾಣುವ ಈ ಅನ್ನಮಯವಾದ ಪ್ರಪಂಚ ಏನಿದೆ ಅದರ ಒಂದು ಹೆಜ್ಜೆ ಹಿಂದೆ ಆ ಒಂದು ಪರದೆ ಸರಿಸಿದರೆ ಇರೋದು ಪ್ರಾಣ ಪ್ರಪಂಚ ಅಥವಾ ಶಕ್ತಿ ಪ್ರಪಂಚ. ಶಕ್ತಿಗಳು, ಬಗೆ ಬಗೆಯ ಶಕ್ತಿಗಳು ಅಥವಾ ಒಂದೇ ಶಕ್ತಿಯ ನಾನಾ ರೂಪಗಳು ಕೆಲಸ ಮಾಡ್ತಾ ಇದ್ದಾವೆ, ಪ್ರಪಂಚವನ್ನು ನಡೆಸ್ತಾ ಇದ್ದಾವೆ. ಅವು ಅಗೋಚರವಾದ ಶಕ್ತಿಗಳು. ಈಗ ಈ ಪ್ರಪಂಚ ನಡೆಸೋದೇ ಭಗವಂತನಂತೆ, ಅಗೋಚರ ಶಕ್ತಿ ಅವನು. ಪ್ರತಿಯೊಂದು ಕಡೆಗೆ ಅದು ತುಂಬ ಸರಳ ಉದಾಹರಣೆ ಇದೆ. ಈ ಒಂದು ಆ ಫ್ಯಾನ್ ನಡೀತಾ ಇದೆ ನೋಡಿ, ನಡೀತಾ ಇದೆ ಅಂದರೆ ಒಳಗಡೆ ಪವರ್ ಇದೆ ಅಂತ. ಹೊರಗಡೆಗೆ ಅದು ಆ ಬ್ಲಡ್ ತಿರುಗ್ತಾ ಇರ್ಬೋದು, ಗಾಳಿ ಬರ್ತಾ ಇರ್ಬೋದು, ಚಟುವಟಿಕೆ ನಡೀತಾ ಇದೆಯಲ್ಲ, ಇದ್ರ ಹಿಂದೆ ಇರೋದು ಪವರ್, ಅದೊಂದು ಆ ಶಕ್ತಿ, ಅದು ಹೋಯ್ತು ಅಂದರೆ ಅದು ಕೆಲಸ ಮಾಡೋದಿಲ್ಲ ಅದು. ಹಾಗಾಗಿ ನಾನು ಕಂಡಿದ್ದು ಮಾತ್ರ ನಂಬೋದು, ಕಣ್ಣಿಗೆ ಕಂಡಿದ್ದು ಮಾತ್ರ ಅಂದರೆ ಈಗ ಫ್ಯಾನ್ ಕೂಡಲೇ ನಿಮ್ಗೆ ಉತ್ತರ ಹೇಳುತ್ತೆ ಅಂತ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಒಳಗಿರೋ ಪವರ್ ಇದೆಯಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಕಣ್ಣಿಗೆ ಕಾಣಿಸೋದು ಇದು ಮಾತ್ರ. ಇದು ಈ ಮ್ಯಾಟರ್ ಕಾಣ್ತಾ ಇದೆ, ಇದರೊಳಗೆ ಎನರ್ಜಿ ಅದು ಅಂತ, ಪವರ್ ಅಂತ. ಅದು ಹೋಯ್ತು ಅಂದರೆ ಹೋಯ್ತು ಅಂತ. ಹಾಗಾಗಿ ಶಕ್ತಿಗಳ ಪ್ರಪಂಚ, ಶಕ್ತಿಗಳು, ಒಳ್ಳೆಯ ಶಕ್ತಿಗಳು, ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ಅಂತ ಹೇಳ್ತಾರಲ್ಲ ನಾವು, ದೇವತೆಗಳು, ರಾಕ್ಷಸರು, ಏನೆಲ್ಲ ಹೇಳ್ತೇವೆ ನಾವು. ಅದು ನೀವು ವಿಜ್ಞಾನದ ಪ್ರಪಂಚಕ್ಕೆ ಹೋದರೂ ಕೂಡ ಎಷ್ಟು ಥರದ ಶಕ್ತಿಗಳು ಕೆಲಸ ಮಾಡ್ತೇವೆ ಅಲ್ಲೂ ಕೂಡ ಅಂತ. ಅದೆಲ್ಲ ಯಾವುದೂ ನಡೆಯೋದಿಲ್ಲ ಅಂತ. ಹಾಗಾಗಿ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್, ಪ್ರಾಣವೇ ಬ್ರಹ್ಮ, ಶಕ್ತಿಯೇ ದೇವರು, ದೇವರು ಒಂದೊಂದು ಶಕ್ತಿ ಅದು. ಪ್ರಾಣಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ, ಈ ಜೀವಗಳು ಬಂದಿದ್ದು ಶಕ್ತಿಯಿಂದ ಅಂತ. ಈ ಜೀವಗಳು ಬದುಕಿ ಬಾಳ್ತಾ ಇರೋದು ಶಕ್ತಿಯ ಕಾರಣದಿಂದಾಗಿ. ಪ್ರಾಣೇನ ಜಾತಾನೆ ಜೀವಂತಿ, ಜನಿಸಿದ ಪ್ರಾಣಿಗಳು ಬದುಕಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕು ಅಂತ. ಪ್ರಾಣಂ ಪ್ರಯಂತೆ ಅಭಿಸಂವಿಶಂತಿ, ಕೊನೆಗೆ ಹೋಗಿ ಶಕ್ತಿಯಾಗಿ ಮಾರ್ಪಡ್ತವೆ. ಒಂದು ಶಕ್ತಿಯಲ್ಲಿ ಲೀನವಾಗ್ತವೆ, ಶಕ್ತಿಯಿಂದಲೇ ಬಂದು ಶಕ್ತಿಯಲ್ಲಿ ಹೋಗಿ ಸೇರ್ಕೊಳ್ತವೆ, ಶಕ್ತಿಯಿಂದಲೇ ಬದುಕ್ತವೆ. ಹಾಗಾಗಿ ಮೊದಲ ಬಿಂದುವು ಶಕ್ತಿ, ಕೊನೆಯ ಬಿಂದುವು ಶಕ್ತಿ, ಮಧ್ಯ ಬಿಂದುವು ಶಕ್ತಿ. ಇದನ್ನು ತಪಸ್ಸಿನಂತೆ ಕಂಡುಕೊಂಡ ಭೃಗು ಅಂತ. ನೋಡಿ, ನಿಮಗೆ ಈ ಪ್ರಪಂಚ ನೋಡೋದಕ್ಕೆ ಸುಮ್ಮನೆ ನೋಡೋಕ್ಕೆ ತಪಸ್ಬೇಡ, ನಿಮಗೆ ಎಲ್ಲರಿಗೂ ಕಾಣಿಸುತ್ತೆ. ಆದರೆ ಈ ಪ್ರಪಂಚ ದೇವರಾಗಿ ನಿಮ್ಗೆ ಕಾಣಬೇಕು ಅಂದರೆ ತಪಸ್ಬೇಕು. ಅದಕ್ಕೆ ತಪಸ್ಸಿನಿಂದಾಗಿ ಇದೇ ಪ್ರಪಂಚವೇ, ನಾವು ನೋಡ್ತಾರೆ ಪ್ರಪಂಚವೇ ಶಂಕರಾಚಾರ್ಯ ಅಂತವ್ರಿಗೆ ದೇವರಾಗಿ ಕಂಡಿದೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ದಾರೆ ಅವರು, ಇದೆಲ್ಲ ದೇವರು ಅಂತ. ಇದೇ ಕಲ್ಲು, ಇದೇ ಮಣ್ಣು, ಇದೇ ನೀರು, ಇದೇ ಗಾಳಿ ನಿಮಗೆ ದೇವರಾಗಿ ಕಾಣಿಸುತ್ತೆ. ಯಾವಾಗ ಅಂದರೆ ನೀವು ತಪಶ್ಚಕ್ಷು ಆದಾಗ ಅಂತ, ನಿಮ್ಮ ಕಣ್ಣಲ್ಲಿ ತಪಸ್ಸು ಸೇರ್ಕೊಳ್ಬೇಕು ಅಂತ. ಅದನ್ನೇ ಹಿರಿಯರು ಹೇಳಿದರು, ಅಶಕ್ಯ ಚಕ್ಷುಷಃ ದೃಷ್ಟುಂ ದೇಹೇ ಸೂಕ್ಷ್ಮತಮೋ ವಿಭು. ಇಲ್ಲ ಇದ್ದಾನೆ ಭಗವಂತ, ನಮ್ಮೊಳಗೆ ಇದ್ದಾನೆ, ಎಲ್ಲ ವಸ್ತುಗಳಲ್ಲೂ ಕೂಡ ಇದ್ದಾನೆ ಅವನು. ಇದ್ದರೆ ಅವನು ಕಾಣೋದಿಲ್ಲ. ಯಾಕೆಂದರೆ ಈ ಕಣ್ಣು ಸಾಲದದಕ್ಕೆ ಅಂತ, ಈ ಚರ್ಮ ಚಕ್ಷು ಸಾಲದದಕ್ಕೆ. ಕೃಷ್ಣನಿಗೆ ಅರ್ಜುನ ಹೇಳಿದಂತೆ, ನಿನ್ನ ವಿಶ್ವರೂಪ ನೋಡಬೇಕು ಅಂತ. ಈ ಕಣ್ಣಿಂದ ಆಗಲ್ಲಪ್ಪ, ಅದನ್ನು ನಿನಗೆ ದಿವ್ಯ ಚಕ್ಷುವನ್ನು ಕೊಡ್ತೇನೆ, ಅದರಿಂದ ನೋಡು ಅಂತ. ಇದಕ್ಕೆ ಆ ಶಕ್ತಿ ಇಲ್ಲ ಅಂತ. ಹಾಗೆ ನಿನ್ನೆ ಮೊನ್ನೆ ಹೇಳಿದ್ವಲ್ಲ, ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳು ಈ ಕಣ್ಣಿಂದ ಕಾಣಿಸೋದಿಲ್ಲ. ನಮಗದಕ್ಕೆ ಮೈಕ್ರೋಸ್ಕೋಪ್ ಬೇಕು. ಅದರ ಮೂಲಕ, ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಸೂಕ್ಷ್ಮಗಳು ಕಾಣ್ತವೆ ನಮಗೆ. ಅಷ್ಟೆಲ್ಲ ದೂರ ಹೋಗೋದಕ್ಕೆ ನಮಗೇನಾದ್ರು ಚಾಳಿಸ್ ಬಂದಿದ್ರೆ ಅಥವಾ ದೂರದೃಷ್ಟಿ, ಸಮೀಪದೃಷ್ಟಿ ಇಂಥದ್ದೇನಾದ್ರು ಆಗಿದ್ದರೆ, ಪವರ್ ಬಂದಿದ್ರೆ, ನಿಜವಾಗಿ ಪವರ್ ಹೋಗಿದ್ರೆ ಅಂತ ಹೇಳಬೇಕು. ಅದಕ್ಕೆ ಈ ಡಾಕ್ಟರ್ಗಳ ಭಾಷೆ ಪವರ್ ಬಂದಿದ್ರೆ ಅಂತ, ಪವರ್ ಜಾಸ್ತಿ ಆಗಿದೆ ಅಂತಂದರೆ ಇನ್ನು ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಭ್ರಮೆ ಬಂದ್ಬಿಡುತ್ತೆ. ನಿಜವಾಗಿ ಆಗಲ್ಲ. ಪವರ್ ಜಾಸ್ತಿ ಆಗಿದೆ ಅಂದರೆ ಅದು ತಮಸ್ಸಿನ ಪವರ್ ಜಾಸ್ತಿ ಆಗಿದೆ ಅಂತ, ಕಣ್ಣು ಕಾಣದವರ ಪವರ್ ಜಾಸ್ತಿ ಆಗಿದೆ ಅಂತ, ಕಾಯಿಲೆ ಪವರ್ ಜಾಸ್ತಿ ಆಗಿದೆ ಅಂತ ಹೇಳೋದವರು, ಇದರಿದ್ದಲ್ಲ ಅಂತ. ಅವಾಗೇನೆಂದರೆ ಈ ಅಕ್ಷರ ಕಾಣೋದಿಲ್ಲ, ಆ ಕನ್ನಡಕ್ಕೆ ಹಾಕೊಂಡ್ರೆ ಕಾಣಿಸುತ್ತೆ. ಹಾಗೆ ನಶಕ್ಯ ಚಕ್ಷುಷಃ ದೃಷ್ಟುಂ, ನಮ್ಮೊಳಗೆ ದೇವರಾದರೂ ನಮ್ಗೆ ಕಾಣಿಸೋದಿಲ್ಲ. ನಮ್ಮ ಕಣ್ಣಿಂದ ಇರೋದೆಲ್ಲ ದೇವರೇ ಆದರೂ ಕೂಡ ನಮ್ಗೆ ಕಾಣಿಸೋದಿಲ್ಲ. ಯಾಕೆಂದರೆ ಈ ಕಣ್ಣು ಸಾಲದು ಅದನ್ನು ನೋಡೋದಕ್ಕೆ. ಇದಕ್ಕೆ ನಾವು ಕನ್ನಡಕ್ಕೆ ಹಾಕೊಂಡಾಗ ಕಾಣೋ ಹಾಗೆ ತಪಸ್ಸನ್ನು ಸೇರಿಸ್ತೀರಿ, ಅದೊಂದು ಲೆನ್ಸ್. ಅದು ತಪಸ್ಸು ಅಂದರೆ ಅದನ್ನು ಕಣ್ಣಿಗೆ ಹಾಕ್ಕೊಂಡ್ರೆ ಅಂಗಡಿ ಸಿಗೋಲ್ಲ, ಯಾವುದೇ ಅಂಗಡಿಯಲ್ಲಿ. ನಾಳೆ ಹೋಗಿ ಕೇಳಬೇಡಿ, ಯಾವ್ದಾದ್ರು ಸ್ಟೋರಿಗೆ ಹೋಗಿ ನಿನಗೆ ತಪಸ್ಸು ಅನ್ನೋ ಲೆನ್ಸ್ ಸಿಗುತ್ತಾ ಇಲ್ಲಿ ಅಂದರೆ ಕೇಳಬೇಡಿ. ಒಂದು 100 ಜನ ಕೇಳಿಬಿಟ್ರೆ ಇನ್ನೊಂದು ಕಂಪ್ನಿಯಲ್ಲಿ ಬ್ರ್ಯಾಂಡ್ ಶುರು ಮಾಡಿಬಿಡ್ತಾರೆ, ಒಂದು ಲೆನ್ಸಿಗೆ ತಪಸ್ಸು ಅಂತ ಹೆಸರಾಗಿ ಶುರು ಮಾಡಿಬಿಡ್ತಾರೆ ಕೂಡಲೇ ಅಂತ. ಆಗಲ್ಲ, ಅದು ನಮ್ಮೊಳಗೆ ಇದೆ. ಅದು ಒಂದು ಅಡ್ಜಸ್ಟ್ಮೆಂಟ್ ಮಾತ್ರ ಇರೋದಷ್ಟೇ. ಅದು ನಮ್ಮೊಳಗೆ ಇರುವಂಥ ಒಂದು ಲೆನ್ಸ್. ಅದು ತಪಸ್ಸು ಅಂದರೆ ಒಂದು ಚಿತ್ತೈಕಾಗ್ರ್ಯ ಅಂತ, ಸಮಾಧಾನ ಅಂತ, ಕಾನ್ಸಂಟ್ರೇಷನ್, ತುಂಬ ಕಾನ್ಸಂಟ್ರೇಷನ್ ಒಂದು ದೇವರ ಮೇಲೆ ಬಂದುಬಿಟ್ರೆ ತಪಸ್ಸಾಗಿಬಿಡುತ್ತೆ. ಅದೇ, ಬೇರೆ ಏನೂ ಅಲ್ಲ ಅದು.
ಹಾಗಾಗಿ ಒಂದಷ್ಟು ರೂಲ್ಸ್ ಇದೆ, ಪಾಲನೆ ಮಾಡಬೇಕು. ಅದನ್ನು ನಿತ್ಯ ಜೀವನದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಅದೆರಡು ಮಾಡಿದ್ರೆ ಅದಕ್ಕೆ ತಪಸ್ಸು ಅಂತ ಹೆಸರು. ಅದು ಮಾಡಿದಾಗ ಇದೇ ಕಣ್ಣಿಗೆ ಶಕ್ತಿ ಬರುತ್ತೆ, ಸ್ಪೆಷಲ್ ಪವರ್ ಬರುತ್ತೆ. ಆಗ ನಮಗೆ ಈ ಕಾಣುವ ಪ್ರಪಂಚವೇ ದೇವರ ಕಾಣಕ್ಕೆ ಶುರುವಾಗುತ್ತೆ. ಭೃಗು ಮಾಡಿದ್ದದನ್ನೇ. ಅವನು ಇನ್ನಷ್ಟು ತಪಸ್ಸು ಮಾಡಿದಾಗ ಇನ್ನಷ್ಟು ಶಕ್ತಿ ಬಂತು. ಆ ಲೆನ್ಸ್, ಈ ಕ್ಯಾಮ್ರಾ ಲೆನ್ಸ್ಗಳಿರುತ್ತಲ್ಲ, ದೂರದ್ದು ಕೂತ ಕಾಣೋ ಹಾಗೆ, ಚಿಕ್ಕ ಚಿಕ್ಕದು ಕೂಡ ಕಾಣೋ ಹಾಗೆ, HD 4K ಎಲ್ಲ ಇರ್ತದಲ್ಲ ಹಾಗೆ ಅಂತ. ಇನ್ನೂ ತಪಸ್ಸು ಮಾಡಿದಾಗ, ಅದಕ್ಕಿಂತ ಮುಂದಕ್ಕೆ ಹೋದಾಗ ಅದರ ಆಚೆಗೆ ಶಕ್ತಿ ಪ್ರಪಂಚ ಕಾಣಿಸ್ತಾ ಅವನಿಗೆ. ಈ ಕಾಣುವ ಜಗತ್ತಿನ ಹಿಂದೆ ಕಾಣದ ಶಕ್ತಿಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾವೆ, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಗೋಚರಿಸಿತು ಭೃಗುವಿಗೆ ತಪಸ್ಸಿನಿಂದ. ಹಾಗಾಗಿ ದೃಶ್ಯತೆ ಜ್ಞಾನಚಕ್ಷುರ್ಭಿ ತಪಶ್ಚಕ್ಷುರ್ಭಿರೇವ ಚ. ನಿನಗದು ಕಾಣಬೇಕು ಅಂದರೆ ತಪಶ್ಚಕ್ಷು ಆಗು. ನೀನು ತಪಶ್ಚಕ್ಷು, ಈ ಪದ ನೆನ್ಪಿಟ್ಕೊಳ್ಳಿ. ತಪಶ್ಚಕ್ಷು ಆಗು, ಜ್ಞಾನಚಕ್ಷು ಆಗು. ಈಗ ನೀನು ಚರ್ಮಚಕ್ಷು, ಇದು ಚರ್ಮಚಕ್ಷು, ಇದು ಭೌತಿಕವಾದ ಒಂದು ಕಣ್ಣು ಅಷ್ಟೇ. ಇದು ಇದೇ ಕಣ್ಣಲ್ಲೇ ಆ ಲೆನ್ಸ್ಗಳಿದ್ದಾವೆ ಒಳಗಡೆಗೆ. ನಿನಗೆ ಅದನ್ನು ತೆಗೆದು ಹಾಕ್ಕೊಳಕ್ಕೆ ಬರಬೇಕು ನಿನ್ನ ಕಣ್ಣಿಗೆ. ಬಂದುಬಿಟ್ರೆ ಇದೇ ಕಣ್ಣಿಗೆ ಆ ಪವರ್ ಬರುತ್ತೆ. ಅಂಥದ್ದನ್ನೆಲ್ಲ ನೋಡುತ್ತೆ ಅದು ಅಂತ ಸೂಕ್ಷ್ಮಗಳನ್ನೆಲ್ಲ ನೋಡುತ್ತೆ. ಕೊನೆಯಲ್ಲಿ ನಿಮ್ಗೆ ಹೇಳ್ತೀವಿ ಅದನ್ನು ಈ ಅಂಶವನ್ನು ಚೂರು ನಿಮ್ಗೆ ವಿಸ್ತರಿಸಿ ಹೇಳೋದಾದರೆ, ಈ ಚರ್ಮದಲ್ಲಿ 7 ಪದರಗಳಿವೆ ಅನ್ನೋದನ್ನು ಮೊನ್ನೆ ಇತ್ತೀಚೆಗೆ ಆಧುನಿಕ ವಿಜ್ಞಾನ ಪತ್ತೆ ಹಚ್ಚಿತು. ಇತ್ತೀಚೆಗೆ ಅಂತ. ಆದರೆ ಕೆಲವು 1000 ವರ್ಷಗಳ ಹಿಂದೆ ಆಯುರ್ವೇದದ ಗ್ರಂಥಗಳು ಹೇಳಿದಾವೆ ಅದನ್ನು ಅಂತ. ಚರ್ಮಕ್ಕೆ 7 ಪದರಗಳಿವೆ ಅಂಥೇಳಿ ಒಂದೊಂದು ಪದರಕ್ಕೂ ಬೇರೆ ಬೇರೆ ಹೆಸರು ಹೇಳಿದ್ದಾವೆ. ಒಂದೊಂದು ಪದರಕ್ಕೂ ಕೂಡ ಬೇರೆ ಬೇರೆ ಹೆಸರು ಹೇಳಿದೆ ಆಯುರ್ವೇದದ ಗ್ರಂಥಗಳು ಅಂತ. ಈಗ ಈ ಚರ್ಮದ ಪದರಗಳಿದೆಯಲ್ಲ, ಇದು ಮೈಕ್ರೋಸ್ಕೋಪ್ ಇಲ್ಲದೆ ಕಾಣಿಸೋದಿಲ್ಲ. ಇದು ಮಾಮೂಲಿ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ. ಚರ್ಮದಲ್ಲಿರ್ತಕ್ಕಂಥ ಅತಿ ಸೂಕ್ಷ್ಮವಾದ ಪದರಗಳು, ಚರ್ಮೇಂದ್ರ ತೇಳು ಅಂತ, ಅದರ 7 ಪದರಗಳು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಅದಕ್ಕೆ ಸೂಕ್ಷ್ಮದರ್ಶಕ ಬೇಕು ನೋಡೋದಕ್ಕೆ. ಅವತ್ತೇನಿತ್ತು, ಅಷ್ಟು ವರ್ಷ ಹಿಂದೆ ಏನಿತ್ತು, ಯಾವ ಸೂಕ್ಷ್ಮದರ್ಶಕ ಇತ್ತು? ಅವ್ರು ಹೇಳಿದಾರಲ್ಲ, ಹೇಗೆ ಹೇಳಿದಾರೆ ಅವರು? ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಹೆಸರು ಬೇರೆ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಆಧುನಿಕ ವಿಜ್ಞಾನಕ್ಕೆ ಗೊತ್ತಾಯಿತು ಅಂತ. ಅದೇನು ಅಂದರೆ, ಇದೇ ಕಣ್ಣಿಗೆ ಆ ಶಕ್ತಿ ಇದೆ ಅಂತ. ಆ ಯಂತ್ರಕ್ಕಿರುವ ಶಕ್ತಿ ಇದೇ ಕಣ್ಣಿಗೆ ಇದೆ ಅಂತ. ಆದರೆ ಕಣ್ಣನ್ನು ಹಾಗೆ ಇಟ್ಕೋಬೇಕು ನಾವು. ಆ ಥರ ಜೀವನ ಮಾಡಬೇಕು. ಮತ್ತು ಈ ತಪಸ್ಸಿನ ಮೂಲಕವಾಗಿ ಕಣ್ಣನ್ನು ಸೂಕ್ಷ್ಮ ಮಾಡ್ಕೊಂಡಾಗ ಅಂಥದ್ದೆಲ್ಲ ಗೋಚರಿಸುತ್ತೆ ನಮಗೆ. ಹಾಗಾಗಿ ಭೃಗು ತಪಸ್ಸಿನ ಮೂಲಕವಾಗಿ ಹೇಗೆ ಪ್ರಪಂಚದ ಒಂದೊಂದೇ ಪದರಗಳನ್ನು ದಾಟಿ ಹೋದ, ಒಂದೊಂದೇ ಪದರಗಳ ಸಾಕ್ಷಾತ್ಕಾರ ಮಾಡಿದ ಅನ್ನೋದೇ ಭೃಗು ವಲ್ಲಿ ಎನ್ನುವ ಉಪನಿಷತ್ತಾಗಿದೆ. ವಲ್ಲಿ ಅಂದರೆ ಬಳ್ಳಿ. ಅದೇ ಸಂಸ್ಕೃತದ ವಲ್ಲಿಯೇ ನಾವು ಬಳ್ಳಿಯಿಂದ ಮಾಡ್ಕೊಂಡಿರೋದು ಕನ್ನಡದಲ್ಲಿ. ಇನ್ನು ಸುಲಭವಾಗಿ ಹೇಳೋಕ್ಕೋಸ್ಕರ ಬಳ್ಳಿಯಿಂದ ಮಾಡ್ಕೊಂಡಿದ್ದೇವೆ ಅದನ್ನು. ಆ ಭೃಗು ವಲ್ಲಿಯಲ್ಲಿ ಆ ಉಪನಿಷತ್ತಿಗೆ ಒಂದು ಬಳ್ಳಿ ಅದಂತು, ಅದಕ್ಕೆ ಹೆಸರಿದೆ ಅಂತ. ಅಲ್ಲಿ ಕಥೆ ಹೇಳಿದೆ. 5 ಕೋಶಗಳಿದ್ದಾವೆ, 5 ಪದರಗಳಿದ್ದಾವೆ. ಒಂದೊಂದೇ ಪದರ ದಾಟಿ ಹೋಗ್ಬೇಕು ನಾವು. 5 ಪದರಗಳನ್ನು ದಾಟಿದಾಗ ಆ 5ನೇ ಪದರದಲ್ಲಿ ನಿಂತಾಗ ಅಲ್ಲಿ ಅದರ ಆ ಕಡೆಗೆ ಪರಮ ಸತ್ಯ ಕಾಣುತ್ತೆ, ಕೊನೆಯ ಸತ್ಯ ಕಾಣುತ್ತೆ. ಹಾಗೆ 2ನೇ ಪದರ ಯಾವುದು ಅಂದರೆ ಪ್ರಾಣ. ನಮ್ಮೆಲ್ಲರೊಳಗಿದೆ, ಅದು ಕಾಣಿಸೋದಿಲ್ಲ. ಕೆಲಸ ಮಾಡ್ತಾ ಇದೆ, ಅದು ಕೆಲಸ ನಿಲ್ಲಿಸಿದ್ರೆ ಕತೆ ಮುಗಿತು. ನಾವು ಅದೇ ತಮಾಷೆ ಮಾಡೋದು ನಾವು. ಅದು ಏನಾದ್ರು ಸ್ಟ್ರೈಕ್ ಮಾಡಿದರೆ, ಒಂದು ದಿನ ಸ್ಯಾಲರಿ ಜಾಸ್ತಿ ಕೊಡಿ ಅಂತ, ಇನ್ಕ್ರಿಮೆಂಟ್ ಕೊಡಿ ಅಂತ ಏನಾದ್ರು ಸ್ಟ್ರೈಕ್ ಮಾಡಿದರೆ ಅದು ಮುಗಿದೋಯ್ತು. ಮತ್ತು ಇನ್ಕ್ರಿಮೆಂಟ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಮುಕ್ತಾಯ. ಅಲ್ಲಿಗೆ ಆಮೇಲೆ ಶವಯಾತ್ರೆ ತಗೊಂಡು ಹೋಗ್ಬೋದು ಅಂತ. ಅರ್ಧ ಗಂಟೆ ಸ್ಟ್ರೈಕ್ ಮಾಡಿದ್ರೆ ಸಾಕು, 10 ನಿಮಿಷ ಮಾಡಿದ್ರೆ ಸಾಕು, ಉಸಿರು ನಿಂತೋಗುತ್ತೆ ಅಂತ. ಆದರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕಣ್ಣಿಗೆ ಕಾಣೋದಿಲ್ಲ ಅಂತ. ಎಲ್ಲೋ ಒಳಗಿದೆ, ಎಲ್ಲೋ ಮೂಲೆಯಲ್ಲಿದೆ, ಎಲ್ಲೋ ಮೂಲದಲ್ಲಿದೆ, ಅಗೋಚರವಾಗಿದೆ. ಆದರೆ ಎಲ್ಲವನ್ನು ನಡೆಸ್ತಾ ಇದೆ ಶಕ್ತಿ. ಹರೇ ರಾಮ.